ಹಿಂದೂ ಪುರಾಣದ ಕಥೆಯ ಪ್ರಕಾರ ಸತ್ಯಭಾಮಿಯು ಶ್ರೀಕೃಷ್ಣನ ಮೂಲಕ ಇಂದ್ರನ ಬಳಿ ಪಾರಿಜಾತ ವೃಕ್ಷವನ್ನು ತನಗೆ ನೀಡುವಂತೆ ಕೇಳಿದಳು. ನಾರದ ಮುನಿಯು ದ್ವಾರಕೆಗೆ ಸ್ವರ್ಗದ ಪಾರಿಜಾತ ಹೂವನ್ನು ತಂದು ಅದನ್ನು ರುಕ್ಮಿಣಿಗೆ ನೀಡಿದ್ದನು. ಇದನ್ನು ನೋಡಿ ಅಸೂಯೆ ಮತ್ತು ಮುನಿಸಿಕೊಂಡು ಸತ್ಯಭಾಮಿಯು ಕೃಷ್ಣನ ಬಳಿ ಇಡೀ ಪಾರಿಜಾತ ಮರವನ್ನೇ ತಂದು ತನ್ನ ಅಂಗಳದಲ್ಲಿ ನಡುವಂತೆ ಹಠ ಹಿಡಿದಳು. ನಾರದರು ತಂದ ಆ ದೈವಿಕ ಪಾರಿಜಾತ ಹೂವನ್ನು ಕೃಷ್ಣನು ರುಕ್ಮಿಣಿಗೆ ಪ್ರೀತಿಯಿಂದ ಉಡುಗೊರೆಯಾಗಿ ನೀಡಿದ್ದನು. ಇದನ್ನು ತಿಳಿದ ಸತ್ಯಭಾಮೆಯು ಕೋಪಗೊಂಡು ತಾನು ಕೃಷ್ಣನ ಅಚ್ಚುಮೆಚ್ಚಿನ ರಾಣಿಯಾಗಿದ್ದರೂ ತನಗೆ ಹೂವಿನ ಬದಲು ಇಡೀ ಮರವೇ ಬೇಕೆಂದು ಪಟ್ಟು ಹಿಡಿದಳು. ಸತ್ಯಭಾಮೆಯ ಆಸೆಯನ್ನು ಪೂರೈಸಲು ಕೃಷ್ಣನು ಅವಳನ್ನು ಕರೆದುಕೊಂಡು ಗರುಡನ ಮೇಲೆ ಸ್ವರ್ಗಲೋಕಕ್ಕೆ ತೆರಳಿದನು. ಇಂದ್ರನ ಅನುಮತಿ ಇಲ್ಲದೆ ಕೃಷ್ಣನು ಪಾರಿಜಾತ ಮರವನ್ನು ಬೇರು ಸಮೇತ ಕಿತ್ತು ತರಲು ಮುಂದಾದಾಗ ದೇವತೆಗಳು ಮತ್ತು ಇಂದ್ರ ಅದನ್ನು ತಡೆಯಲು ಬಂದರು. ಕೃಷ್ಣ ಮತ್ತು ಇಂದ್ರನ ನಡುವೆ ಭೀಕರ ಯುದ್ಧವೇ ನಡೆಯಿತು. ಆ ಯುದ್ಧದಲ್ಲಿ ಸತ್ಯಭಾಮೆಯು ಕೃಷ್ಣನಿಗೆ ಸಾಥ್ ನೀಡಿ ಧೈರ್ಯದಿಂದ ಹೋರಾಡಿದಳು. ಕೃಷ್ಣನ ಪರಾಕ್ರಮದ ಮುಂದೆ ಇಂದ್ರ ಸೋಲೊಪ್ಪಿಕೊಂಡನು. ನಂತರ ಕೃಷ್ಣ ಮತ್ತು ಸತ್ಯಭಾಮೆಯು ಪಾರಿಜಾತ ಮರವನ್ನು ಭೂಲೋಕಕ್ಕೆ ತಂದು ನೆಟ್ಟರು. ಕೃಷ್ಣನು ಆ ಮರವನ್ನು ಸತ್ಯಭಾಮೆಯ ಅಂಗಳದಲ್ಲಿ ನೆಟ್ಟಿದ್ದರೂ ಅದರಿಂದ ಉದುರುವ ಹೂಗಳು ಗಾಳಿಯ ಪ್ರಭಾವದಿಂದ ರುಕ್ಮಿಣಿಯ ಅಂಗಳದಲ್ಲಿ ಬೀಳುವಂತೆ ಅದ್ಭುತವಾಗಿ ವ್ಯವಸ್ಥೆ ಮಾಡಿದನು. ಅಹಂಕಾರ ಮತ್ತು ದುರಾಸೆಯನ್ನು ತೊರೆದು ಪ್ರತಿಯೊಬ್ಬರಿಗೂ ಸಮಾನವಾಗಿ ಪ್ರೀತಿಯನ್ನು ಹಂಚಬೇಕು ಎಂಬ ಸಂದೇಶವನ್ನು ಇದು ಸಾರುತ್ತದೆ.